ಸಿಎಂ ಸಿದ್ದರಾಮಯ್ಯಗೆ ಶುರುವಾಗಿದೆ ಪ್ರಾಸಿಕ್ಯೂಷನ್ನ ಸಂಕಷ್ಟ. ಕೋರ್ಟ್ನಲ್ಲಿ ಕಲಾಪ ಹಿನ್ನೆಲೆ ಸಿಎಂ ಕಾರ್ಯಕ್ರಮವನ್ನು ಮುಂದೂಡಿದ್ದಾರೆ. ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಪ್ರಾಸಿಕ್ಯೂಷನ್ನ ಸಂಕಷ್ಟ ಎದುರಾಗಿರೋದು. ಕೋರ್ಟ್ನಲ್ಲಿ ಕಲಾಪ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ರೂ ಕೂಡ ಇವತ್ತಿನ ಕಾರ್ಯಕ್ರಮಗಳನ್ನು ಮುಂದೂಡಿದ್ದಾರೆ ಸಿಎಂ. ಪ್ರತಿದಿನ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಸಿಎಂ. ಆದರೆ ಇವತ್ತು ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಕೋರ್ಟ್ನಲ್ಲಿ ಹೇಗೆ ವಿಚಾರಣೆ ನಡೆಯುತ್ತೆ ಅಂತ ವೀಕ್ಷಣೆಯನ್ನ ಮಾಡ್ತಾರೆ. ವಿಚಾರಣೆಯ ನಂತರ ಕೋರ್ಟ್ ಇವತ್ತೇ ತೀರ್ಪು ಪ್ರಕಟಿಸುತ್ತಾ ಇಲ್ವಾ ತೀರ್ಪನ್ನ ಕಾಯ್ದಿರಿಸುತ್ತಾ ಅನ್ನೋ ಕುತೂಹಲ ಇದೆ. ನಮಗೆ ಸ್ಟೇ ಸಿಗಬಹುದಾ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ರದ್ದಾಗಬಹುದಾ, ಕೋರ್ಟ್ ತೀರ್ಮಾನ ಏನಾಗಬಹುದು ಅಂತ ಸಿಎಂ ಆತಂಕದಲ್ಲಿದ್ದಾರೆ. ಸಹಜವಾಗಿಯೇ ಸಿಎಂ ಅಂತ ಅಂದಾಗ ಪ್ರತಿನಿತ್ಯವೂ ಕೂಡ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ಅನೇಕ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ರು. ಅನೇಕ ಯೋಜನೆಗಳಿಗೆ ಚಾಲನೆಯನ್ನು ನೀಡೋದು, ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡೋದು ಮತ್ತು ಅನೇಕ ಅಧಿಕಾರಿಗಳ ಸಭೆಯನ್ನು ನಡೆಸೋದು ಅಥವಾ ಅವರ ಖಾಸಗಿ ಕಾರ್ಯಕ್ರಮಗಳಾಗಿರಬಹುದು. ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಬ್ಯುಸಿ ಇರ್ತಾ ಇದ್ರು. ಆದರೆ ಇವತ್ತು ಯಾವ್ಯಾವ ಕಾರ್ಯಕ್ರಮಗಳು ಇತ್ತೋ ಅದೆಲ್ಲವನ್ನು ಮುಂದೂಡಿದ್ದಾರೆ. ಇವತ್ತು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇಲ್ಲ. ಕಾರಣ ಅವ್ರಿಗೊಂದು ಟೆನ್ಷನ್ ಇದೆ. ಇವತ್ತು ಕೋರ್ಟ್ನಲ್ಲಿ ಏನಾಗ್ಬಿಡತ್ತೆ, ಯಾವ ಥರ ವಿಚಾರಣೆ ನಡೀಬಹುದು, ಯಾವ್ಯಾವ ಥರ ವಾದ ಆಗಬಹುದು. ಯಾಕಂದರೆ ಅವರೂ ಕೂಡ ವಕೀಲರಾಗಿದ್ದರಿಂದ ಈ ಕಾನೂನಿನ ಪಾಯಿಂಟ್ಸ್ಗಳು ಅವರಿಗೆ ಬಹಳ ಬೇಗ ಅರ್ಥ ಆಗುತ್ತೆ. ಸೊ ಅಲ್ಲಿನ ವಾದ ಪ್ರತಿವಾದ ಹೇಗಿರುತ್ತೆ, ಇದರಿಂದ ನನಗೇನಾದರೂ ಸ್ವಲ್ಪ ರಿಲೀಫ್ ಆಗುತ್ತಾ, ಸ್ಟೇ ತರ್ಬೋದಾ ಅಥವಾ ಮುಂದಿನ ಕಾನೂನು ಹೋರಾಟವನ್ನು ಮಾಡ್ಕೊಳ್ಬೋದಾ, ಹೇಗೆ ಮಾಡಬಹುದು. ಹಾಗಾಗಿ ಇವತ್ತು ಎಲ್ಲೂ ಹೋಗದೆ ಏನೇನು ವಾದ ಪ್ರತಿವಾದಗಳು ನಡೆಯುತ್ತೋ ಅದೆಲ್ಲವನ್ನೂ ಕೂತು ಆಲಿಸ್ಕೊಳ್ಬೇಕು ಅಂತ. ಟೆನ್ಷನ್ ಡೇ ಅಲ್ವಾ, ಟೆನ್ಷನ್ ಇರುವಾಗ ಯಾವುದ್ಯಾವುದೋ ಕಾರ್ಯಕ್ರಮದಲ್ಲಿ ಹರೆಬರೆಯಲ್ಲಿ ಭಾಗಿಯಾಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲೂ ಯಾವುದೇ ಕಾರ್ಯಕ್ರಮದಲ್ಲೂ ಭಾಗಿಯಾಗಬಾರದು ಅಂತ ನಿರ್ಧರಿಸಿಬಿಟ್ಟಿದ್ದಾರೆ. ಇವತ್ತು ಸಂಪೂರ್ಣವಾಗಿ 2:30 ಪ್ರಾರಂಭ ಆಗುತ್ತಲ್ಲ ವಿಚಾರಣೆ, ಆ ವಿಚಾರಣೆಯನ್ನು ಆಲಿಸಲಿದ್ದಾರೆ. ಏನೇನಾಗತ್ತೆ, ಏನೇನು ವಾದ ಮಂಡಿಸ್ತಾರೆ, ಯಾವ ಪಾಯಿಂಟ್ಸ್ ಇಲ್ಲಿ ಹೈಲೈಟ್ಸ್ ಆಗ್ತಾ ಇದೆ, ಸೊ ನಾನು ಇದರಿಂದ ಆಚೆ ಬರಬಹುದಾ, ಈಸಿ ಇದೆಯಾ, ಇದು ಕಾನೂನು ಹೋರಾಟವನ್ನು ಮಾಡಬಹುದಾ, ಮುಂದಿನ ನಡೆ ಏನು, ಎಲ್ಲವನ್ನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಸಿಎಂ ಸಾಹೇಬರು ಮುಂದೂಡಿದ್ದಾರೆ. ಇವತ್ತು ಓನ್ಲಿ ಮನೆಯಲ್ಲಿ ಕೂತು ಬರೀ ಆಲಿಸೋದು, ವಿಚಾರಣೆಯನ್ನು ಗಮನಿಸೋದು, ಕೋರ್ಟ್ಗೆ ಹೋಗೋದಲ್ಲ. ಲೈವ್ ಇದೆ, ನೋಡ್ಕೊಳ್ತಾರೆ, ಪಾಯಿಂಟ್ ತೆಗೆದುಕೊಳ್ತಾ ಇರ್ತಾರೆ. ಸೊ ಏನೇನಾಗಬಹುದು, ಏನು ಪ್ರಾಸಿಕ್ಯೂಷನ್ ರದ್ದಾಗುತ್ತಾ ರದ್ದಾಗಲ್ವಾ, ಇದೆಲ್ಲದ್ರ ಬಗ್ಗೆ ಕೂಡ ಗಮನ ಹರಿಸಲಿದ್ದಾರೆ.